ನಾನು ನಿಮ್ಮ ಮಧುಶೇರಿಗಾರ. ಇವತ್ತು ನಾನು ಒಂದು ಟಾಸ್ಕ್ ಮಾಡ್ತಾ ಇದ್ದೀನಿ. ಅದೇನು ಅಂದ್ರೆ ಅಲ್ಲಿ ಕಾಣಿಸ್ತಿದೆಲ್ಲ ದೊಡ್ಡ ಬೆಟ್ಟ, ಅದನ್ನ ಹತ್ತಾ ಇದ್ದೀನಿ. ಆ ಹತ್ತಕ್ಕೋಸ್ಕರ ನನ್ನ ಜೊತೆ ನನ್ನ ಫ್ರೆಂಡ್ಸು ಇದ್ದಾರೆ, ತುಂಬಾ ಜನ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ಆ ಕಡೆ ಕೂತ್ಕೊಂಡಿದ್ದಾರೆ. ಆ ಬೆಟ್ಟದ ಹೆಸರು ಬರೇಕಲ್ ಗುಡ್ಡ ಅಂತೇಳಿ. ಅದನ್ನ ತುಂಬಾ ಚಿಕ್ಕ ವಯಸ್ಸಿದ್ದಾಗಿಂದನೂ ಹತ್ಬೇಕಂತ ತುಂಬಾ ಕಾಯ್ತಾ ಇದ್ದೆ. ನಾನ್ ಸುಮ್ಕೂರೋ ಮಗ ಅಲ್ಲ. ಇವತ್ತು ಅದನ್ನ ಹತ್ತುತ್ತಾ ಇದೀವಿ. ಆ ಹತ್ಬೇಕಾಗಿರೋಂತ ಪೂರ್ತಿ ವಿಡಿಯೋನ ನೋಡಿ, ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ವಿಡಿಯೋದಲ್ಲಿ ಬೆಟ್ಟದಲ್ಲಿರುವಂತ ಎಲ್ಲಾ ಜಾಗಗಳನ್ನ ತೋರಿಸ್ತೀನಿ. ನಾವಿವತ್ತು ಬರೇಕಲ್ ಬೆಟ್ಟನ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದೂರದಿಂದ ಬಂದ್ವಿ, ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಬ್ಬರು ಹೋಗ್ತೀರಾ, ಮುಂದೆ ಸುಮಾರು ಜನ ಹೋಗ್ತಾ ಇದ್ದಾರೆ. ಬೆಟ್ಟ ಸೈಕಿದೆ, ಸುತ್ತ ಫುಲ್ ನೇಚರ್ ಇದೆ. ಹೋಗ್ತಾ ಇದ್ದಾನೆ, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುಸ್ತಾಯ್ತು, ಈಗಲೇ ಹತ್ತಬೇಕಾದ್ರೇ ತುಂಬ ಸುಸ್ತಾಗ್ತಿದೆ. ಇವಾಗ ಹತ್ಕೊಂಡು ಹೋಗೋಕ್ಕೋಸ್ಕರ ಬರ್ತಾ ಇದ್ದೀವಿ. ಎಲ್ಲ ಇಲ್ಲೇ ಇದ್ದಾರೆ, ಮಾವಿನಕಾಯಿ ಕೊಯ್ತಾರೆ. ದಾರಿಲಿ ಹೋಗ್ತಾ ಇದ್ದೀವಿ. ಮಾವಿನಕಾಯಿ ಅದು ಎಲ್ಲುಂಟು ಮಾವಿನಕಾಯಿ? ಹತ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಎಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇವಾಗ ಇದೇ ದಾರಿಲಿ ಹೋಗ್ತಾ ಇದ್ದೀನಿ. ಎಲ್ಲ ಕೆಳಗಡೆ ಹೋಗ್ತಿದ್ದೀವಿ. ನೋಡಿ, ಸೌತೆಕಾಯಿ, ಕ್ಯಾರೆಟ್, ಸೌತೆಕಾಯಿ, ಕ್ಯಾರೆಟ್, ಸೌತೆಕಾಯಿ, ಕ್ಯಾರೆಟ್. ಬರೀ ಇಂಥದೆಯಾ? ಮರ್ಯಾದೆನೇ ಇಲ್ಲ ನನಗೆ. ನೋಡಿ, ಹಸು ಆದ್ರೆ ತಿನ್ನೋಕ್ಕೋಸ್ಕರ ಸೌತೆಕಾಯಿ ಮತ್ತೆ ಕ್ಯಾರೆಟ್ ತಂದಿದ್ದೀನಿ. ಕ್ಯಾರೆಟ್ ನೋಡಿ ಸೈಕಿದೆ. ಈ ಏರ್ ಹತ್ತುತ್ತಾ ಇದ್ದೀವಿ ಇವಾಗ. ಇಲ್ಲಿ ಸುಮಾರು ಜನ ಬರ್ತಾ ಇದಾರೆ. ನೋಡಿ ಕಲ್ಲಂಗಡಿ, ನೋಡಿ ಕಲ್ಲಂಗಡಿ. ಈಗ ಹತ್ಕೊಂಡು ಹೋಗ್ತಾ ಇದೀವಿ ಮೇಲ್ಗಡೆ. ನೋಡಿ ತುಂಬಾ ಹೈಟ್ ಇದೆ, ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ. ಚಾಕು ಕೊಟ್ಟನಲ್ಲ, ಯಾರಕ್ಕ ಕೊಟ್ಟೆ ನೋಡು, ಹಚ್ಚು ಹತ್ರ ಇದೆ. ಇಲ್ಲಿ ನೋಡಿ, ಇಲ್ಲಿ ಚಾಕು ಇಲ್ಲೇ ಇದೆ. Here I come. Oh, here I come. Oh. ಯಬ್ಬ, ಇದು ಎಂತದ ಇದು ಈ ಥರ? ಹೋಗ್ತಾ ಇದೀವಿ ನಡ್ಕೊಂಡು. ಆರ್ಮಿ ಟ್ರಿಪ್. ಅರ್ಥ ಆಯ್ತು ಅನ್ಸುತ್ತೆ. ತುಂಬ ದೂರದಿಂದ ನಡ್ಕೊಂಡು ಬಂದ್ವಲ್ಲ, ಸುಸ್ತಾಯ್ತು, ಏನು ಹಚ್ಚಕ್ಕಾಗ್ತಿಲ್ಲ. ಕ್ಯಾರೆಟು ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ. ಕ್ಯಾರೆಟ್ ಸುಸ್ತಾಗ್ತಿದೆ. ಇಲ್ಲಿ ದಾರಿ ಕಾಣದಾಗಿದೆ, ದಾರಿ ಕಾಣದಾಗಿದೆ. ದಾರಿ ಹುಡುಕ್ತಾ ಎಲ್ಲ ಎಲ್ಲಿ ನಿಂತ್ಕೊಂಡಿದ್ದೀವಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇಲ್ಲೆಲ್ಲರೂ ಇದ್ದಾರೆ ನೋಡಿ. ಇಷ್ಟು ಹೈಟ್ ಹತ್ಕೊಂಡು ಹೋಗ್ಬೇಕು ಇವಾಗ. ನಾನು ಹತ್ಕೊಂಡು ಹೋಗ್ತೀನಿ ನೋಡಿ. ನೋಡಿ ನನ್ನ ಫ್ರೆಂಡ್ ಕಲ್ಲಂಗಡಿ ಹತ್ಕೊಂಡು ಹೋಗ್ತಿದ್ದಾನೆ. ಕ್ಯಾರೆಟ್ ನೋಡಿ, ಕ್ಯಾರೆಟ್ ಎಲ್ಲ ಹತ್ಕೊಂಡು ಮೇಲೆ ಹತ್ತುತ್ತಾ ಇದ್ದಾರೆ. ನೀವ್ರಿ ಎಂತ ಮಾಡ್ತಿದ್ದೀರಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನಾವಿವಾಗ ಮೇಲೆ ಹತ್ಕೊಂಡು ಹೋಗೋಕ್ಕೋಸ್ಕರ ಹೋಗ್ತಿದ್ದೀವಿ. ನಾವೆಲ್ಲ ಈ ಕಡೆ ಹೋಗ್ತಿದ್ರೆ, ಒಬ್ಬ ಮಾತ್ರ ಆ ಕಡೆ ಹೋಗ್ತಿದ್ದಾರೆ ನೋಡಿ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಇನ್ನೊಂದ್ಸತಿ ಹೇಳ. ನಾವೆಲ್ಲ ಒಂದು ಕಡೆ ನಡ್ಕೊ ಹೋಗ್ತಿದ್ರೆ, ನನ್ನ ಫ್ರೆಂಡ್ ಒಬ್ಬನೇ ಅಲ್ಲಿ ನಡ್ಕೊ ಹೋಗ್ತಿದ್ದಾನೆ. ಇವರಿಬ್ರು ಬ್ಯಾಗ್ ಹೊತ್ಕೊಂಡು ಕಾಡು ಮನುಷ್ಯರು ಬಂದಾಗ ಬರ್ತೀರಪ್ಪ. ಸುಸ್ತಾಯ್ತು ನಮಗೆ, ಹತ್ತಕ್ಕಾಗ್ತಿಲ್ಲ. ಇದೀ ಅಂತದ ಕಾರಣಕ್ಕೆ ಹಾಕೊಂಡ್ರೆ ಎಂಥದ್ದು ಕಾಣೋದಿಲ್ಲಲ್ಲ.
ಕನ್ನಡಕ ಹಾಕೊಂಡಿದ್ದೀವಿ, ಏನು ಕಾಣಿಸ್ತಿಲ್ಲ. ಕಾಡು ಮನುಷ್ಯರಾದ್ರೂ ನಮ್ಗಿಂತ ಫಾಸ್ಟ್ ಆಗತ್ತೆ ಅರೋಣ, ನಮ್ಗೆಲ್ಲ ಹತ್ತಕ್ಕಾಗ್ತಾ ಇಲ್ಲ. ಯಬ್ಬಾ ನನ್ಗೆ ಕೆತ್ಕೊಂಡು ಹೋಗತ್ತೆ ನೋಡಿ. ಈಗ ತುಂಬ ಸುಸ್ತಾಗ್ತಿದೆ, ತುಂಬ ಸುಸ್ತಾಗ್ತಿದೆ. ಅವನಿಗೆಲ್ಲ ಹತ್ತಕ್ಕಾಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ. ನೋಡಿ ಎಷ್ಟು ಹೈಟ್ ಇದೆ ಕಲ್ಲು, ಹತ್ತಕ್ಕಾಗ್ತಿಲ್ಲ. ಹತ್ತುತ್ತಾ ಇದ್ದಾರೆ ಇವರೆಲ್ಲ, ನಮ್ಮ ಕೈಲಂತೂ ಹತ್ತಕ್ಕಾಗ್ತಿಲ್ಲ. ಇಲ್ಲೋಡಿ ಇಲ್ಲಿ ಮಟ್ಟಿಲ್ ಬರ್ತೇನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಬರೇಕಲ್ ಬೆಟ್ಟ ಹತ್ತದ್ರೊಳಗೆ ಅರ್ಧಕ್ಕೆ ಸುಸ್ತಾಗಿದೆ. ಎಲ್ಲರೂ ಬಾಯಿ ಕಳ್ಕೊಂಡು ನೋಡ್ತಾ ಇದ್ದಾರೆ. ಕಲ್ಲು ಇಟ್ಕೊಂಡು ಹತ್ತುತ್ತಾ ಇದ್ದೀವಿ. ನನ್ನ ಫ್ರೆಂಡ್ ಒಬ್ಬ ಕೆಳಗೆ ಬಿದ್ದೇನೆ. ಬೆಟ್ಟ ಹತ್ತುತ್ತಿದ್ದೀವಿ, ಬರ ಹತ್ತುತ್ತಾ ಇದ್ದೀವಿ. ಕಲ್ಲು ನೋಡ್ರಿ ಹೆಂಗಿದೆ, ಸ್ಟ್ರೈಕ್ ಇದೆ ಕಲ್ಲು. ಎಲ್ಲ ಅಲ್ಲೋ ನಿಂತ್ಯಾರೆ. ನೋಡಿ ಕಲ್ ಮೇಲೆ ನಿಂತಿದ್ದೀನಿ, ಎಷ್ಟು ಕೇಳ್ಕೊಂಡಿದೆ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹತ್ತುತ್ತಾ ಇದ್ದಾರೆ, ತುಂಬ ಸುಸ್ತಾಗ್ತಿದೆ. ನೋಡಿ ಕಲ್ಲಲ್ಲಿ ಹೆಂಗಿದೆ. ಫುಲ್ ರೆಸ್ಟ್ ಮಾಡ್ತಾ ಇದ್ದೀವಿ. ಗೊತ್ತಿದ್ದು ನಂಗೆ ಫುಲ್ ಅದು ಸ್ವಲ್ಪ ಕೆಳಗಿಂದ ನಡ್ಕೊ ಬರಲ್ಲ, ಎಲ್ಲ ಇಲ್ಲ ಇದಾರ. ನೋಡಿ ಇಲ್ಲಿ ಹೆಂಗ್ ತಿಂತೇನೆ. ಕ್ಯಾರೆಟ್ ನೋಡಿ ತಿಂತಾ ಇದ್ದೀನಿ, ತುಂಬಾ ಸುಸ್ತಾಗ್ತಿದೆ. ಇದಂತ ಸಾಂಗ about this no about this no ಸಾಂಗ್ ಸೈಕ್ ಆಡ್ತಾರೆ ಇರುತ್ತದೆ ಹೇಳ. ಗೈಸ್ ಫಾರಿನರ್ಸ್ ಮನೇಲಿ ಸತ್ತೋರ್ ಮನೇಲಿ ಹಾಡು ಫಾರಿನರ್ಸ್ ಸತ್ತೋರ್ ಮನೇಲಿ ಹಾಡು ನೋಡಿ. ಸಾಂಗ್ ನೋಡಿ ಫುಲ್ ರೆಸ್ಟ್ ಮಾಡ್ತಾ ಇದ್ದೇವೆ. ಹೋಣ ಹಾಯ್ ಮಾಡೋ ಸುಮ್ಮನೆ ಇದ್ದಿದ್ದಲ್ಲ ಅದನ್ನು ನೋಡಿ ಫುಲ್ ಇದು ಮಾಡ್ತೇನೆ. ಸುಮ್ನೆ ಅಲ್ಲಿ ಅಡಕೆ ಸೂಲ್ ಇರ್ತಾರ, ಅವ್ರ ಮನೇಲಿ ಬಿಟ್ಟಿರ್ ಹಾಡು ಹೇಳ್ಕೊಂಡವ್ರು ಇರ್ತಿದ್ದ. ನಾಲ್ಕು ಅಡಕೆ ಜಾಸ್ತಿ ಸೂಲಿಯವರು. ಇಲ್ಲಿಂದ ಹೊರಟಿದ್ದೇವೆ ಈಗ, ಎಲ್ಲ ಒಬ್ಬೊಬ್ಬರು ಹೊರಡ್ತಾ ಇದಾರೆ ಈಗ. ಹೋಣ ನನ್ನ ಫ್ರೆಂಡ್ ಒಳ್ಳೆ ಸಾಂಗ್ ಹೇಳ್ತಿದ್ದಾನೆ. ಸ್ವಂತ ಫೋನ್ ಮಾಡ್ರಿ ಯಾರ ಸ್ವಂತಗೆ ನೆಟ್ವರ್ಕ್ ಅಪ್ಪ ಹಾಕ ಬೋಳಿ ಮಗ ಅಂತ ಭಾರಿ ಕಷ್ಟ ಆಗ್ತಿದೆ ಇಲ್ಲಿ. ಅವಾಗ ಹಿಂಗೆಲ್ಲ ಹತ್ತಿದ್ರಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವ್ರಿಬ್ರಿಲ್ ಹೋಗ್ತಾ ಇದಾರೆ, ಎಲ್ಲ ಮುಂದೆ ಹೋಗ್ತಾ ಇದಾರೆ. ಫುಲ್ಲು ಸುಸ್ತಾಗ್ತುಂಟು, ಹಂಗೆಲ್ಲಂತೂ ದೇವರೇ ನಡೆಯಕ್ಕಾಗ್ತಿಲ್ಲ, ಭಾರಿ ಸುಸ್ತಾಗ್ತಿದೆ. ನೋಡಿ ಎಲ್ಲರೂ ಮೇಲೆ ಹತ್ಕೊಂಡು ಹೋಗ್ತಾ ಇದಾರೆ. ನಾನು ಕ್ಯಾರೆಟ್ ತಿಂತ ಹೋಗ್ತಾ ಇದ್ದೀನಿ. ನೋಡಿ ಮೇಲೆ ಹತ್ತದ್ರೊಳಗೇನೆ ಸಡಕ್ತೀವೇನೋ ಅನಿಸ್ತಾ ಇದೆ. ದೂರ ಏರೆ ಕಲ್ ಮೇಲೆ ಬೀಳ್ತಿದೆ.
ನೋಡಿ ಹತ್ತುತ್ತಾ ಹೋಗ್ತಾ ಇದ್ದಾರೆ. ಮನೆಯಿಂದ ಬರ್ತಾ ಹೀರೋ ಥರ ಇದ್ದೆ. ಮನೆಯಿಂದ ಬರಬೇಕಾದ್ರೆ ನಾನು ಹೀರೋ ಥರ ಕಾಣಿಸ್ತಿದ್ದೆ. ಇವಾಗ ಒಳ್ಳೆ ಕಾಡು ಮನುಷ್ಯ ಥರ ಆಗಿದ್ದೀನಿ. ಪರಿಸ್ಥಿತಿ ಭಾರಿ ಕಷ್ಟ ಆಗಿದೆ. ಎಲ್ಲ ಇಲ್ಲೊಳ್ಳೆ ಕಾಡು ಮನುಷ್ಯ ಥರ ನಡ್ಕೊ ಹೋಗ್ತಿದ್ದಾರೆ. ನಾನಂತೂ ಬರ್ರೋ ನಿತ್ಕೊಳ್ರ. ಅವರಿಬ್ರು ಎಲ್ಲಿ ಹೋದ್ರು? ಬರ್ರೋ. ಇನ್ನಿಬ್ರು ಕೆಳಗಿದ್ದಾರೆ, ಇನ್ನಿಷ್ಟು ಜನ ಅಲ್ಲಿ ಹೋಗ್ತಾ ಇದಾರೆ. ಈಗಲೇ ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಮಳೆಗಾಲದಲ್ಲಿ ಏನು ನಡೆಯೋಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ತುಂಬ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಿದ್ದೀವಿ, ಆಗ್ತಾಯಿಲ್ಲ. ಇಲ್ಲಿ ಇನ್ನೊಂದು ಕಡೆ ರೆಸ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಇದ್ದಾರೆ. ಅದೇ ಎಲ್ಲ ಡಗ್ 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 ಅಂತಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಎದೆ ಎಲ್ಲ ಡಗ್ ಡಗ್ ಅಂತ. ಅಲ್ಲಿ ಯಾವ ನಾವು ಸತ್ತೋದ ಹಾಡು ಹಾಕಿದ್ದ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಎಲ್ಲ ಮತ್ತೆ ಒಂದಾಗಿದ್ದಾರೆ. ಈಗ ಮುಂದೋಗುವ ಸ್ಥಳದಲ್ಲೇ, ಈಗ ಹೋಗುವ ಸ್ಥಳದಿಂದ ಹೋಗ್ತಾ ಇದ್ದೇವೆ. ಅರಡಲ್ಲಿ ಕಲ್ಲಂಗಡಿ ಹೊತ್ಕೊಂಡು ಹೋಗ್ತಿದ್ದಾನೆ ಒಬ್ಬ. ಅವನ ಮನುಷ್ಯನೋ ಕಾಡು ಮನುಷ್ಯನೋ ಗೊತ್ತಿಲ್ಲ. ತುಂಬ ಫಾಸ್ಟಾಗಿ ನಡ್ಕೊ ಹೋಗ್ತೀನೊಬ್ಬ. ನಡ್ಕೊಂಡು ಬಂದ್ವಿ. ಸ್ವಲ್ಪ ದೂರ ಬರಲಿಲ್ಲ, ರೆಸ್ಟ್ ಮಾಡೋಕ್ಕಾಗ್ತಿಲ್ಲ ಅಷ್ಟು. ಎಲ್ಲ ಅಲ್ಲಿ ಬರ್ತದಲ್ಲಿ ನಡ್ಕೊಂಡು ಕಟ್ಗಿ ಸೌದಿ ಎಲ್ಲ ಬೇರೆ ಇತ್ತು. ತುಂಬ ದೂರದಿಂದ ನಡ್ಕೊಂಡು ಬಂದ್ವಿ. ಸೈಕಾಗಿದೆ ನೋಡಿ, ತುಂಬ ಹೈಟ್ ಬಂದಿದ್ದೀವಿ. ನಮ್ಗೆ ಇಲ್ಲಿ ನಡ್ಕೊಂಬರೋಕ್ಕೆ ಆಗ್ತಿಲ್ಲ. ನೋಡಿ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿ ಕಟ್ಟಿದ್ದಾರೆ. ಕಲ್ಲಲ್ಲಿ ಹೆಂಗೆ ಕಟ್ಟಿದ್ದಾರೆ ನೋಡಿ. ಕಲ್ಲಲ್ಲಿ ಆವಾಗಿನ ಕಾಲದಲ್ಲಿ ಕಟ್ಟಿರೋದು. ಇದು ಕೋಟೆ ಥರ ಕಟ್ಟಿದ್ದಾರೆ ನೋಡಿ, ಹಿಂಗೆ ಕಟ್ಟಿದ್ದಾರೆ. ನಮಗಿಲ್ಲಿ ಮೇಲೆ ಹತ್ಕೊಂಡು ಬರೋಕ್ಕೆ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ತೈತಿ. ಕೆಳಗೆ ನೋಡ್ರಿ ಇಳಿದ್ದಾರೆ, ಹೋಗ್ತಿದ್ದೀವಿ. ಬೆಟ್ಟ ಹತ್ಕೊಂಡು ಹೋಗೋದ್ರೊಳಗೆ ಸುತ್ತಿದೆ ನೋಡಿ. ಎಷ್ಟು ದೊಡ್ಡಕ್ಕಿದೆ ಮರ. ಎಲ್ಲ ಇಲ್ಲಿ ನಡ್ಕೊಂಡು ಬರ್ತಾ ಇದಾರೆ. ಮರ ನೋಡಿ ಎಷ್ಟು ದೊಡ್ಡದು. ಹಬ್ಬ ಸ್ವಲ್ಪ ದೊಡ್ಡದಲ್ಲ. ನಡ್ಕೊಂಡು ಹೋಗಕ್ಕಂತೂ ದೇವರೇ ಆಗ್ತಿಲ್ಲ. ತುಂಬ ಸುಸ್ತಾಗ್ಬಿಟ್ಟಿದೆ. ನನಗೇರಂತೂ ದೇವರನ್ನ ನಡ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ತುಂಬ ಸುಸ್ತಾಗ್ಬಿಡ್ತು, ನಡ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಎಲ್ಲಿ ಹೋಗ್ತಿದ್ದೀರಾ? ನಾವಿರೋದು ಎಲ್ಲ ಲೋಕಲ್ ಬಂಡಿ ಇತ್ತಾನೆ. ಇನ್ನು ಹೆಚ್ಚು ಕಡಿಮೆ 2 ಕಿಲೋಮೀಟರ್ ನಡೀಪ. ಆ ರೋಡಲ್ಲಿ ಬರಬೇಕಿತ್ತು ನಾವು. ಸ್ಟಾರ್ಟಿಂಗ್ ಬಂತಲ್ಲ, ದಾರಿ ಮಿಸ್ ಆಗುಂಟು. ಮತ್ತೆ ನಡೀತಾ ಇದ್ದೀವಿ. ತುಂಬ ಸುಸ್ತಾಗ್ತುಂಟು. ಅವಾಗ ಹೋಗಿದ್ದ ದಾರಿಗೆ ಬಂತಲ್ಲ. ಇವ್ನ ಯಾವನ ಸೆಡೆ ನನ್ನ ಮಗ. ತುಂಬ ದಾರಿ ಮಿಸ್ ಆಗಿದೆ. ನಾವೀಗ ದಾರಿ ಮಿಸ್ ಆಗಿದೆ. ನನ್ನ ಫ್ರೆಂಡ್ ಮರ ಹತ್ತಿ ನೋಡ್ತಾ ಇದ್ದಾನೆ. ಫುಲ್ ದಾರಿ ಮಿಸ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಒಂದೇ ಥರ ಇದೆ ಕಾಡಲ್ಲಿ. ಉಳಿದವರೆಲ್ಲ ಅಲ್ಲಿ ಕೂತಿದ್ದಾರೆ. ಇವ್ನು ಮರ ಹತ್ತುತ್ತಾ ಇದ್ದಾನೆ. ನಾನು ಇವಾಗ ಇಲ್ಲಿ ನೋಡ್ತಾ ಇದ್ದೀನಿ. ಹುಷಾರ್ ಕಣ. ಮರ ಹತ್ತುತ್ತಾ ಇದ್ದಾನೆ, ನಾವು ನೋಡ್ತಾ ಇದ್ದೀವಿ.
ಎಲ್ಲ ನೋಡಿ ನಡ್ಕೊಂಡು ಹೋಗ್ತಿದ್ದಾರೆ. ನನಗೆ ಮಾತ್ರ ಕಲ್ಲಂಗಡಿ ಹಣ್ಣು ಕೊಟ್ಟು ಈ ಅಪ್ಪ ಕಲ್ಲಂಗಡಿ ಹಣ್ಣು ಕೊಟ್ಬಿಟ್ಟವ್ರೆ. ಹತ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಬರೀ ಡೌಗಳು ನಿಂದು. ಎಲ್ಲ ರಾಕೆಟ್ ಥರ ನಡ್ಕೊಳ್ತಿದ್ದಾರೆ. ನನಗೆ ಇಲ್ಲಿ ನಡೆಯೋಕ್ಕಾಗ್ತಿಲ್ಲ, ಅಷ್ಟು ಫಾಸ್ಟ್ ನಡ್ಕೊಂಡು ಬರ್ತಾಯಿದ್ದೀನಿ ನಾನು. ಇಲ್ಲಿ ಯಾವುದೋ ಮರ ಎಲ್ಲ ಬಿದೆ, ಕಲ್ಲಂಗಡಿ ಹಣ್ಣು ನೋಡಿ, ಸೌಂಡ್ ಒಳ್ಳೆಯದು. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲ ಹೋಗ್ತಾ ಇದಾರೆ. ಎಲ್ಲ ನಡ್ಕೋಗ್ತಿದ್ದಾರೆ, ನಾನು ನಡ್ಕೋಗ್ತಿದ್ದೀನಿ. ದಾರಿ ಬೇರೆ ತಪ್ಪೋಗಿದೆ. ಕನ್ನಡಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ, ಒಳ್ಳೆ ಸೈಕಾಗಿದೆ. ಲಕ 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 ಲಕ. ಯಾರೋ ಈ ಬೆಟ್ಟದ ಮೇಲೆ ಯಾವ ಕಾಲದಲ್ಲಿ ಕಟ್ಟೆ ಕಟ್ಟಿದ್ರೋ ಗೊತ್ತಿಲ್ಲ. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಹೊಸ ಶೂ ಹೋಗಿ ಹಳೆ ಕಾಲದ ಯಾವುದೋ ಆಗಿದೆ. ನನಗಂತೂ ನಡೆದು ಸುತ್ತಾಗ್ಬಿಟ್ರೆ ನೋಡಿ. ಸುತ್ತ ಕಾಡಲ್ಲಿ ಒಂದೇ ಒಂದು ಚೂರು ಸೂರ್ಯನ ಬೆಳಕು ಕೆಳಗೆ ಬೀಳ್ತಾ ಇಲ್ಲ. ಎಲ್ಲೋ ಒಂದೊಂದು ಚೂರು ಬೆಳಕು ಬೀಳ್ತಾ ಇದೆ. ಸಿಕ್ಕಾಪಟ್ಟೆ ಹೈಟೈಟ್ ಮರ. ಕಾಡಲ್ಲಿ ಏನಾದರೂ ಮಿಸ್ ಆದರೆ ಸಿಗಕ್ಕೆ 3 ದಿನ ಬೇಕಲ್ಲ. ಹೋಗಿ ಮನೆಗೆ 3 ದಿನ ಬೇಕು. ಇಲ್ಲೇ ದಾರಿ ಇತ್ತು, ದಾರಿ ಮಿಸ್ ಆಗಿ ಎಲ್ಲ ಬಂದ್ವಿ. ಅವರೆಲ್ಲ ಅಲ್ಲಿ ನಡ್ಕೊಂಬರ್ತಾಯಿದ್ದಾರೆ. ಅಚ್ಚು, ಅಲ್ಲಿ ಮಾರ್ಕ್ ಮಾಡೋದು ಬೇಡ, ದಾರಿ ಇಲ್ಲೇ ಇದೆ. ಹಾಂ, ದಾರಿ ಇಲ್ಲೇ ಇದೆ. ಅವರೆಲ್ಲ ಮುಂದೆ ನಡ್ಕೊಂಡು ಹೋಗ್ತಾಯಿದ್ದಾರೆ. ಇಲ್ಲೇ ದಾರಿ ಉಂಟು. ನೋಡಿ ಎಲ್ಲ ಬರ್ತಾಯಿದ್ದಾರೆ. ಸೈಕಾಗಿದೆ ಪ್ಲೇಸು. ಯಾರು ನನ್ನ ವಿಡಿಯೋ ನೋಡಿ ಬರೋರು ಇದ್ರೆ ಬನ್ನಿ. ಅಂತೂ ಇಂತೂ ಫೈನಲಿ ನಾವು ಕಲ್ಲು ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಯಾರೋ ಕಟ್ಟೆಲ್ಲ ಕಟ್ಟೋಗಿದ್ದಾರೆ. ಫೈನಲಿ ಕಲ್ಲು ಹತ್ರ ಬಂದಿದ್ದೀವಿ. ನೋಡಿ, ಕಲ್ಲು ಹತ್ರ ಬಂದಾಯ್ತು. ಈಗ ನೋಡಿ ಹೇಗಿದೆ ಕಲ್ಲಲ್ಲ. ಈ ಈ ಕಲ್ಲು ನೋಡಿ, ಈ ಕಲ್ಲು ನೋಡಿ ಹೇಗಿದೆ, ಸೈಕಾಗಿದೆ. ಇಲ್ಲೆಲ್ಲ ನಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಕಟ್ಟೆ ಎಲ್ಲ ಕಟ್ಟಿದ್ದಾರೆ. ನೋಡಿ, ತೋಟ ಗೀಟ ಎಲ್ಲ ಇದು ಕಟ್ಟೆ ಕಟ್ಟಿದ್ದಾರೆ. ಯಾವ ಕಾಲದಲ್ಲಿ ಕಟ್ಟಿದ್ರು ಏನೋ, ಸೈಜ್ ಕಲ್ಲು ಕಟ್ಟಿರೋಲ್ಲ. ಇಲ್ಲಿ ನೋಡು, ಕಲ್ಲು ಏನು ಸೈಕಿದೆಯೋ ಅಚ್ಚು. ಇಲ್ಲಿ ನೋಡಿ, ಇಲ್ಲಿ ಕಟ್ಟೆ ಕೊಟ್ಟಂಗಿದೆ ಈಗ ಕಲ್ಲಿಗೆ. ನೋಡಿ, ಎಲ್ಲ ಅಲ್ಲಿ ಹತ್ತುತ್ತಾ ಇದ್ದಾರೆ. ನಾವು ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ಹತ್ಕೊಂಡು ಹೋಗ್ತಾ ಇದ್ದೀವಿ. ಪ್ಲೇಸ್ ತೋರಿಸ್ತೀನಿ. ಇಲ್ಲಿ ನೋಡಿ, ಎಷ್ಟು ಸೈಕಾಗಿದೆ. ಇಲ್ಲಿ ಯಾರೋ ಕಲ್ಲೆಲ್ಲ ಕಟ್ಟ್ಯಾರ ನೋಡಿ, ಎಷ್ಟು ಚೆನ್ನಾಗಿ. ನೋಡಿ ಎಷ್ಟು ಹೈಟ್ ಇದೆ. ಸ್ವಲ್ಪ ಹೈಟಿಂದ ಬರಲಿಲ್ಲ ನಾವೀಗ. ಇಲ್ಲಿ ಬಂದರೆ ಎಲ್ಲ ಬೆಟ್ಟನೂ ಕಾಣಿಸ್ತಿದೆ. ಸೈಕಾಗಿದೆ. ಮೇಲ್ಗಡೆ ಹತ್ತಕ್ಕಾಗ್ತಿಲ್ಲ. ಎಲ್ಲ ನೋ ಕಾಮೆಂಟ್ಸ್. ಇಲ್ಲ ಸರ್, ಎಲ್ಲ ಹತ್ತಿದೆ. ನೋಡಿ ಎಷ್ಟು ದೊಡ್ಡ ಕಲ್ಲು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೆಷ್ಟು ದೊಡ್ಡ ಕಲ್ಲಿದೆ ನೋಡಿ. ಸ್ವಲ್ಪ ಮೇಲಿಂದ ಬರಲಿಲ್ಲ. ನೋಡಿ, ಅಲ್ಲೆಲ್ಲ ಬೆಟ್ಟ ಇದೆ, ಸೈಕಾಗಿದೆ. ನೋಡಿ, ಎಲ್ಲ ಫ್ರೆಂಡ್ಸ್ ಎಲ್ಲ ಮೇಲೆ ಹತ್ತುತ್ತಿದ್ದಾರೆ. ನಾನು ಮಾತ್ರ ಫುಲ್ ಸುಸ್ತಾಗ್ಬಿಡ್ತು. ತುಂಬ ಖುಷಿ ಆಗ್ತಿದೆ. ನೋಡಿ ಏನು ಸೈಕಾಗಿದೆ ಪ್ಲೇಸ್ ಮೇಲ್ ಹೋದಂಗೂ ತುಂಬ ಸೈಕ ಕಾಣಿಸ್ತಿದೆ. ಇಲ್ಲಿ ನೋಡಿ, ಏನು ಸೈಕ ಕಾಣಿಸ್ತಿದೆ ನೋಡಿ. ಇನ್ನೂ ಹೈಟ್ ಇದೆ ನೋಡಿ. ಆ ಕಡೆ ಎಲ್ಲ ಎಷ್ಟು ದೊಡ್ಡ ಬೆಟ್ಟ ಇದೆ, ತುಂಬ ಸೈಕಾಗಿದೆ ನೋಡಿ. ಅಲ್ಲಿ ಯಾವುದೋ ಒಂದು ಊರು ಕಾಣಿಸ್ತಿದೆ. ಮರ ಎಲ್ಲ ಒಣಗೋಗ್ಬಿಟ್ಟಿದೆ. ಎಷ್ಟೆಷ್ಟು ದೊಡ್ಡ ಕಲ್ಲಿದೆ ಅಂದ್ರೆ ಅಲ್ಲೆಲ್ಲ ಕಟ್ಟೆ ಕಟ್ಟಿದಾರೆ. ಯಾವುದೋ ಕಾಲದಲ್ಲಿ ಏನೋ ಇತ್ತಿರ್ಬೋದು ನೋಡಿ. ಸೈಕಿದೆ ಪ್ಲೇಸ್. ಹಂಗಂತ ನಡೆದು ಸುಸ್ತಾಯಿತು. ಮತ್ತು ಇಷ್ಟು ದೊಡ್ಡ ಬಂಡೆ ಕಲ್ಲು ಹತ್ತಬೇಕು. ಹತ್ತಿ ಸಾಕು, ಸುಸ್ತಾಗ್ತುಂಟು. ಬಿಸಿಲು ಮಾತ್ರ ನೆತ್ತಿ ಮೇಲೆ ಇದೆ ನೋಡಿ. ಮೋಡ ಎಲ್ಲ ಎಷ್ಟು ಸೈಕಿದೆ. ಬಿಸಿಲು ಸೈಕಾಗಿದೆ ಪ್ಲೇಸ್ ನೋಡಿ.
ತುಂಬ ಹೈಟ್ ಇಂದ ನಡ್ಕೊ ಬಂದಿದ್ವಿ. ಇಲ್ಲಿ ನೋಡಿ ಪ್ಲೇಸ್ ಮಾತ್ರ ಸೈಕಿದೆ. ಹೈಟ್ ಹತ್ರ ಹೋಗ್ತಿದ್ವಿ ಸ್ಪ್ರೈಟ್ ಕುಡ್ಕಂತ. ನೋಡಿ ತುಂಬ ಹೈಟ್ ಹತ್ರ ಬಂದ್ವಿ. ನೋಡಿ ಇಲ್ಲಿ ಯಾವುದೋ ಊರು ಕಾಣಿಸ್ತಿದೆ. ಸೈಕಿದೆ ಪ್ಲೇಸ್. ಯಾವ ಊರು ಅಂತ ಗೊತ್ತಾಗ್ತಿಲ್ಲ. ನೋಡಿ ಮಳೆಗಾಲದಲ್ಲಿ ಏನಾದ್ರು ಬಂದು ಜಾರ್ಕೊಂಡ್ ಬೀಳದೆ. ಹೈಟ್ ಹತ್ಕೊ ಬಂದ್ವಿ. ಇನ್ನೂ ಮೇಲೆ ಹತ್ತಕ್ಕಾಗ್ತಿಲ್ಲ, ಸುಸ್ತಾಗ್ತಿದೆ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಇನ್ನೊಂದು ದೊಡ್ಡ ಬೆಟ್ಟ ಇದೆ, ಅದು ಹತ್ತಬೇಕು. ಹತ್ತಕ್ಕಾಗಬೇಕಲ್ಲ. ಅಲ್ಲಿ ಕೆಳಗಿಂದ ನೋಡಿದಾಗ ಆರಾಮಾಗಿ ಹತ್ಕೊಂಡ್ಬರ್ಬೋದು ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ ಜೀವೆಲ್ಲ ಬಾಯಿಗೆ ಬಂದ್ಬಿಟ್ಟಿದೆ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಆಗ್ತಾ ಇಲ್ಲ. ಇವ್ನ್ಯಾವನ ಸೆಡೆ ನನ್ ಮಗ. ನಮ್ಮ ಹೊಸನಗರದ ಹತ್ತತ್ರನೇ ಇರೋ ಪ್ಲೇಸ್ ಏನು ಸೈಕಾಗಿದೆ. ಬೆಟ್ಟ ಹತ್ತದ್ರೊಳಗಡೆ ಸುಸ್ತಾಗ್ಬಿಡ್ತು. ತಣ್ಣಗೆ ಗಾಳಿ ಬರ್ತದೆ. ತಣ್ಣಗೆ ಗಾಳಿ ಬರ್ತಾಯಿದೆ. ಆಗ್ತಾ ಇಲ್ಲ. ಹತ್ಕೊಂಡ್ ಬರ್ತಾ ಇದ್ರೆ ಸೈಕಾಗಿದೆ ಪ್ಲೇಸ್. ನೋಡಿ ಹೆಂಗಿದೆ ಪ್ಲೇಸ್. ಎಂತ ಮಾತಾಡ್ತೀರಾ? ಈಗ ದೊಡ್ಡ ಬೆಟ್ಟನ ಹತ್ತಕ್ಕೆ ಹೋಗ್ತಾ ಇದ್ದೇವೆ. ಸಾಧಿಸ್ಬಿಟ್ವಿ. ಮುಂದೆ ಹೋಗ್ತಾ ಇದ್ದಾರೆ ಎಲ್ಲರೂ. ನಾವಿಲ್ಲಿ ಹಿಂದೆ ನಡ್ಕೊಂಡು ಹೋಗ್ತಿದ್ದೇವೆ. ಸಾಧಿಸ್ಬಿಟ್ವಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವಾಗ ಇನ್ನೇನು ಮೇಲ್ಗಡೆ ಸ್ವಲ್ಪದಲ್ಲೇ ಹೋಗ್ತಾ ಇದ್ದೇವೆ. ಇಲ್ಲಿ ಯಾರೋ ಪುಣ್ಯಾತ್ಮರು ನಮಗೋಸ್ಕರ ದಾರಿ ಹೊಡೆಯಾರ. ಟ್ಯಾಂಕ್ ಇಚ್ಚಿನ ಕನ್ನಡಕ ಹಾಕೊಂಡಿದ್ದೆ, ಅದರೊಳಗೆ ಕಣ್ಣೊಳಗೆ ಬೇಗರೋಯ್ತು. ಈಗಪ್ಪ ನಡೆದು ಜೀವನನೇ ಬೇಡ ಅನ್ಸ್ಬಿಟ್ಟೈತೆ. ಹಿಂದೆಲ್ಲ ಬರ್ತಾ ಇದಾರೆ, ನಾವು ಮುಂದೆ ನಡ್ಕೊ ಹೋಗ್ತಿದ್ದೀವಿ. ಹೋಗಿ ಯಾವಾಗ ಮೂಗೊಳಗೆ ಅಂತ ಹೋಯ್ತು. ಅಲ್ಲೆಲ್ಲ ಹೋಗ್ತೀಯಾ ಆಗ? ಇಲ್ಲಿಂದನೇ ಹೋಗ್ಬೇಕು. ಮರ ಬಿದ್ದಿದೆ ನೋಡಿ, ದಾರಿಯಲ್ಲಿ ಮರ ಬಿದ್ದಿದೆ. ದಾರಿ ಎಲ್ಲಿ ಕಾಣಿಸ್ತಿದೆ? ಇಲ್ಲಿ ಹತ್ತೋಗ್ತಿದ್ದೀವಿ. ಹಿಂದೆ ಬರ್ತಾ ಇದಾರ. ಬೆಟ್ಟ ಹತ್ತದ. ದಾರಿ ಇಲ್ಲಿದೆ ಕಣ, ಅಲ್ಲಿ ಬರ್ಬಿಡಿ. ಇಲ್ಲಿ ಬಾ. ನಡೆದು ಸುಸ್ತಾಗ್ತಿದೆ. ದಾರಿ ಕಾಣದಾಗಿದೆ. ಸುಸ್ತಾಗ್ಬಿಡ್ತು. ಎಷ್ಟು ದೊಡ್ಡ ಕಲ್ಲು ನೋಡಿ ಹೆಂಗೆ ನಿಲ್ಸ್ಯಾರ. ಎಷ್ಟು ದೊಡ್ಡ ಕಲ್ಲು ನೋಡಿ ಹೆಂಗೆ ನಿಲ್ಸ್ಯಾರ. ಇವ್ನ್ಯಾವನ ಸೆಡೆ ನನ್ ಮಗ. ಓ ಅಲ್ಲಡಲ್ಲಿ ಮತ್ತೆ ಯಾರದು ನೀರು ಹೊತ್ತ ಮಹಿಳೆ? ಹಬ್ಬ ಮೊಬೈಲ್ ಹಿಡ್ಕೊಂಡೆ ಸುಸ್ತಾಗ್ತಿದೆ. ಹತ್ತಕ್ಕಾಗ್ತಿಲ್ಲ. ಅವನಲ್ಲ ಕಲಂಡಿ ಹತ್ತಾಣಿದ್ರಲ್ಲ, ಅವನು ಒಳ್ಳೆ ಅದೇ ಸುಸ್ತಾಯ್ತು. ಆಗ್ತಾ ಇಲ್ಲ. ಅವರೆಲ್ಲ ಅಲ್ಲಿ ಬರ್ತಾ ಇದಾರ. ನೋಡಿ ಕಲ್ಲು ಹೆಂಗಿದೆ. ಕಲ್ಲು ಮಾತ್ರ ಸೈಕಾಗಿದೆ. ಬೆಟ್ಟ ಹತ್ತದ್ರೊಳಗೆ ಬಿದ್ದೋಗಿದೆ. ಬರ್ತಾ ಇದ್ದಾರೆ ಎಲ್ಲ ಮೇಲೆ ಹತ್ತುತ್ತಾ ಇದಾರೆ. ಆಗ್ತಾ ಇಲ್ಲ. ಹತ್ಕೊಂಡು ಬರ್ತಾ ಸುಸ್ತಾಯ್ತು. ಎಲ್ಲ ರೆಸ್ಟ್ ಮಾಡ್ತಾರೆ. ನಾನು ರೆಸ್ಟ್ ಮಾಡ್ತೀನಿ. ಎಲ್ಲ ಕೆಳಗಿದ್ದಾರೆ. ನೋಡಿ ಇಲ್ಲೊಂದು ಕಲ್ಲು ನೋಡಿ ಏನು ಸೈಕಾಗಿದೆ.
ಅಯ್ಯವ್ವ ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಸುಸ್ತಾಗ್ತುಂಟು. ಅಷ್ಟಿಷ್ಟು ಸುಸ್ತಾಗ್ತಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ನೋಡಿ. ಪೀಕ್ ಪ್ಲೇಸಿಗೆ ಬಂದಿದ್ದೀವಿ. ವಾವ್, ಇಲ್ಲಿ ನೋಡಿ ಕಲ್ಲು ನೋಡಿ ಏನು ಸಣ್ಣದಾಗಿದೆ. ಪ್ಲೇಸ್ ನೋಡಿ, ಇಲ್ಲಿ ತುಂಬ ಬಿಸಿಲಿದೆ. ಹೂ ಅಂದೇಳಿ ಕೆಳಗೆ ಬಿಡ್ತಿದ್ದೀವಿ. ಆಗ್ತಾ ಇಲ್ಲ ನೋಡಿ, ಪ್ಲೇಸ್ ಮಾತ್ರ ಸೈಕಾಗಿದೆ. ನೋಡಿ ಪ್ಲೇಸ್ ಮಾತ್ರ ಸೈಕಿದೆ ನೋಡಿ, ಎಷ್ಟು ದೊಡ್ಡ ಬಂಡೆ ಸೈಕಾಗಿದೆ. ಅಲ್ಲಿ ಉಳಿದವರೆಲ್ಲ ಬರ್ತಾ ಇದಾರೆ, ಇಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆಗ್ತಾ ಇಲ್ಲ. ಅಲ್ಲೆಲ್ಲ ಹೊಳೆ ಕಾಣಿಸ್ತಿದೆ, ಸುತ್ತ ಬೆಟ್ಟ ಎಲ್ಲ ಇಲ್ಲಿ ನಡ್ಕೊ ಹೋಗ್ತಿದ್ದಾರೆ. ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ನಡೆದು ಸತ್ತಾಗಿದ್ದೀವಿ. ಆಗ್ತಾ ಇಲ್ಲ ನಡ್ಕೊಂಡು ಹೋಗಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಹೊಂಟೋಗು. ಯಾರು ನೋಡಿ ಕಲ್ಲು ಎಲ್ಲ ಜೋಡಿಸಿಟ್ಟಾರೆ, ನಾವು ಹತ್ಕ ಬರೋಕ್ಕೆ ಆಗ್ತಿಲ್ಲ. ಸುಸ್ತಾಗ್ಬಿಡ್ತು. ಎಷ್ಟು ಕೆಳಗಿದೆ ಅಂದರೆ ಮೋಡ. ಮತ್ತೆ ಫುಲ್ಲು ತುದೀಗೆ ಬಂದಿದ್ದೀನಿ, ಪೀಕಿಗೆ. ಸೈಕಾಗಿದೆ ಪ್ಲೇಸು. ವಾವ್, ಏನು ಸಖತ್ತಾಗಿದೆ ಅಂದರೆ ಒಳ್ಳೆ ಗಾಳಿ ಬೀಸ್ತಾ ಇದೆ ನೋಡಿ. ಎಷ್ಟು ಕಲ್ಲಿದೆ, ಎಲ್ಲ ಅಲ್ಲೇ ಇದ್ದಾರೆ. ಒಳ್ಳೊಳ್ಳೆ ಪ್ಲೇಸ್ ಇದೆ, ಸೈಕಿದೆ. ಫುಲ್ ಪೀಕ್ ಪ್ಲೇಸಿಗೆ ಬಂದಿದ್ದೀನಿ. ಸೈಕಿದೆ ಪ್ಲೇಸ್ ಪೂರ್ತಿ ನೋಡಿ. ಕೆಳಗೆ ಎಷ್ಟು ಆಳ ಇದೆ, ಫುಲ್ ಪೀಕಿಗೆ ಬಂದಿದ್ದೀನಿ. ಸೈಕಾಗಿದೆ ಪ್ಲೇಸು ನೋಡಿ, ಸಖತ್ತಾಗಿದೆ. ಅಲ್ಲಿದ್ದಾರೆ ಬರೆಕಲ್ ಬೆಟ್ಟದ ಮೇಲೆ ತುಂಬ ಹೈಟಲ್ಲಿದ್ದೀವಿ. ಸುತ್ತ ಫುಲ್ಲು ಸಖತ್ತಾಗಿದೆ, ಗ್ರೀನರ್, ಸೂರ್ಯನ ಬೆಳಕು ಇದೆ. ಇನ್ನೇನು ಇವಾಗ ಹೊರಡೋ ಟೈಮ್ ಆಯಿತು. ತುಂಬ ವರ್ಷದ ಆಸೆ ಇತ್ತು, ಚಿಕ್ಕ ವಯಸ್ಸಿಂದ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇದು ಎಂಥ ಬೆಟ್ಟ ಇದು, ಇಷ್ಟು ದೊಡ್ಡಕ್ಕಿದೆಯಲ್ಲ, ಇದ್ರ ಮೇಲೆ ಹತ್ಬೇಕಂತ ಒಂದು ಆಸೆ ಇತ್ತು. ಇವತ್ತು ಯಾವಾಗಲೂ ಅಂದ್ಕೊಂತಿದ್ದೆ ಒಬ್ಬನೇ ಬರ್ತೀನೇನೋ ಅಂತೇಳಿ. ನನ್ನ ಫ್ರೆಂಡ್ಸ್ ಎಲ್ಲ ಆ ಕಡೆ ಇದ್ದಾರೆ, ಇಲ್ಲೊಬ್ಬ ಗೊತ್ತಿದ್ದಾನೆ ಸುಸ್ತಾಗಿ. ನಾನು ಇಲ್ಲಿದ್ದೀನಿ. ಅಲ್ಲಿ ತುಂಬ ದೂರದಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇರ್ಬೋದು. ಅದೇ ಜಾಗದಲ್ಲಿ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಸತಿ ಅಂದ್ಕೊಂತಿದ್ದೆ ಹೋಗ್ಬೇಕಂತೇಳಿ. ಇವತ್ತು ಇಷ್ಟು ಮೇಲೆ ಬಂದಿದ್ದೀನಿ, ತುಂಬ ಖುಷಿ ಆಗ್ತಿದೆ ನೋಡಿ. ಇಲ್ಲೆಲ್ಲ ಹೆಂಗೆ ಒಳ್ಳೆ ಜಲ್ಲಿ ಕಲ್ಲು ಜೋಡಿಸಿಟ್ಟಿದ್ದಾರೆ. ಯಾವುದೋ ಬೆಟ್ಟ ಕಟ್ಬೇಕಂತ ಪ್ರಯತ್ನ ಪಟ್ಟಿದ್ರು ಅನ್ಸುತ್ತೆ. ಇವ್ನ ಯಾವನ ಸೆಡೆ ನನ್ನ ಮಗ. ಇಲ್ಲಿ ಹಿಂದೆ ಯಾವುದೋ ಒಂದು ಕೋಟೆ ಕಟ್ಬೇಕಂತ ತುಂಬ ಪ್ರಯತ್ನ ಪಟ್ಟಿದ್ರು ಅನ್ಸುತ್ತೆ. ಆದರೆ ಕೋಟೆ ಕಟ್ಟಕ್ಕಾಗದೆ ಸುಮ್ಮನೆ ಬಿಟ್ಟಿದ್ದಾರೆ ನೋಡಿ. ಕಲ್ಲೆಲ್ಲ ಎಷ್ಟು ಜೋಡಿಸಿರಿ, ಹೆಂಗಿದೆ ನೋಡಿ ಪ್ಲೇಸ್. ಅಲ್ಲೊಂದು ದೊಡ್ಡ ಕಲ್ಲಿದೆ, ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ. ಸುತ್ತ ಇದೆ, ಸುಸ್ತಾಗಿ. ನಾವಿವಾಗ ಬೆಟ್ಟದಲ್ಲಿ ಒಂದು ಹಕ್ಕಿ ಮೊಟ್ಟೆ ಹಾಕಿ ಮರಿ ಹಾಕಿದೆ, ಮರಿ ಹಾಕಿಲ್ಲ. ಹಾಂ, ಒಂದು ತುಂಬ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಕಲ್ಲು ಮೇಲೆ ಮೊಟ್ಟೆ ಹಾಕಿದೆ. ಆ ಹಕ್ಕಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಅಣ್ಣ, ಅನ್ನ ತಿಂತಾರ ಏಲ್ ತಿಂತಾರಣ್ಣ ಈ ನನ್ನ ಮಕ್ಳು. ದಿನ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಆರಾಯ್ತು ನೋಡಿ, ಇಲ್ಲಿ ಮೊಟ್ಟೆ ಇಟ್ಟಿದೆ, ಅಕ್ಕಿ ಆ ಕಡೆ ಹೋಯ್ತು. ನಾವಿವಾಗ ಹೊರಟ್ವಿ ನೋಡಿ. ಪ್ಲೇಸ್ ನೋಡಿ ಹೇಗಿದೆ, ತುಂಬ ಸಖತ್ತಾಗಿದೆ.
ಹೊರಟಿದ್ದೀವಿ ಇಲ್ಲಿಂದ. ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಹೊರಟಿದ್ದೀವಿ ಇಲ್ಲಿಂದ. ಇಲ್ಲಿ ಕಲ್ಲು ಜೋಡಿಸಿದ್ದಾರೆ. ಎಲ್ಲ ಹೊರಟಿದ್ದೀವಿ ನೋಡಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ ಈಗ. ಹೋಗ್ತಾ ಉಂಟು ನೋಡಿ. ಅಲ್ಲಿ ಎಷ್ಟು ದೊಡ್ಡ ಕಲ್ಲು ಬಂಡೆ ಇದೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ಕಲ್ಲು ನೋಡಿ, ಇದ್ರ ಮೇಲೆ ಇಟ್ಟಂಗಿದೆ. ಅಲ್ಲಿ ಗುಹೆ ಇದೆ, ಅದಕ್ಕೆ ಹೋಗ್ತಾ ಇದೀವಿ ಇವಾಗ. ಈ ಮಟ್ಟಿ ಹತ್ಕೊಂಡು ಹೋಗ್ತಾ ಇದೀವಿ ನೋಡಿ. ಇದ್ರೊಳಗಡೆ ಎಷ್ಟು ತಣ್ಣಗಿದೆ ಅಂದರೆ ಕಲ್ಲು ಅಡಿಗಡೆ ಫುಲ್ಲು ತಣ್ಣಗಿದೆ ನೋಡಿ. ಇಲ್ಲೇನೋ ಅಗ್ದಿದ್ದಾರೆ. ಏನು ಅಗ್ದಿದ್ದಾರೆ ಅಂತ ಗೊತ್ತಿಲ್ಲ. ಸೈಕಾಗಿದೆ ಪ್ಲೇಸ್. ಕಲ್ಲು ಮಾತ್ರ ಕೆಳಗಡೆ ಫುಲ್ ಇದೆ. ಸುಸ್ತಾಗ್ತುಂಟು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಯಾವ್ದೋ ಜಾಗ ದಾರಿ ಇದೆ. ಯಾವ ದಾರಿನ ನೋಡಿ ಹೆಂಗಿದೆ ಗುಹೆ. ಇಲ್ಲಿ ನೋಡಿ ಏನೋ ಹೊಂಡ ತೆಗ್ದಿದ್ದಾರೆ. ಚಿನ್ನ ಗಿನ್ನ ಇದೆ ಅಂತ ಹೇಳ್ಬಿಟ್ಟು ಹೊಂಡ ತೆಗ್ದಿರೋ ಏನೋ ಗೊತ್ತಿಲ್ಲ. ಈಗ ಹೊರಟಿದ್ದೀವಿ. ಬೆಸ್ಟ್ ಪ್ಲೇಸ್ ಇತ್ತು. ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಪ್ಲೇಸ್ ಹೆಂಗಿದೆ ಅಂದರೆ ಫುಲ್ ಡೌನ್ ಇದೆ. ಜಾರ್ಕೊಂಡು ಹೋಗದೆ. ನೋಡಿ ಜಾರ್ಕೊಂಡ್ ಬರ್ತೀರಲ್ಲ. ಹರ್ಷ ಬಿದ್ದ ಕಡ ಅಲ್ಲ, ಜಾರ್ಕ ಬಿದ್ದ. ನೋಡಿ ನೋಡಿ ಎರಡು ಎಣ್ಣೆ ಕುಡ್ದವ್ರಕ್ಕಿಂತ ಬಿಗಿಯಾಗಿದೆ. ಜಾರ್ಕೊಂಡ್ ಬೀಳ್ತೀರ ನೋಡಿ. ಎಲ್ಲ ನಡ್ಕೊಂಡು ಹೋಗ್ತಿದ್ದೀವಿ ಕಾಡೊಳಗೆ. ನೋಡಿ ನಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಇಲ್ಲಿ ಬರ್ತಿದ್ದಾರೆ. ಅವ ಕಣ್ಣೊಳಗೆ ಫುಲ್ಲು ಬೆವರು ಹೋಗಿದೆ, ಉರಿತಿದೆ. ನೋಡಿ ಆ ಬೆಟ್ಟ ಹತ್ತಿ ಕೆಳಗೆ ಇಳಿತಾ ಇದ್ದೀವಿ. ಆಗ್ತಾ ಇಲ್ಲ, ಸುಸ್ತಾಗ್ತದೆ ನೋಡಿ. ಹೊರಡ್ತಾ ಇದ್ದೀವಿ. ಆ ಬಂಡೆ ಫುಲ್ಲು ಮೇಲ್ಗಡೆಯಿಂದ ಬಂದು ಇವಾಗ ಎಲ್ಲ ಎಲ್ಲೇ ಇದ್ದಾರೆ ನೋಡಿ. ಆಹಾ, ಕಲ್ಲು ಕಟ್ಟಿದ್ದಾನೆ. ಆಹಾ, ಇಲ್ಲ ಮುಂದಿನ ಸತಿ ಬರ್ಬೇಕಾದ್ರೆ ಕಲ್ಲು ಇರುತ್ತಾರೆ ನೋಡ್ಬೇಕಲ್ಲ. ಇದು ಈಗ ಉಂಟೆ, ಈಗ ಕಲ್ಲು ನಿಂತಿದೆ. ಮುಂದಿನ ಸತಿ ಬರ್ಬೇಕಾದ್ರೆ ಇರುತ್ತೆ ಇಲ್ವ ಅನ್ನೋದು ಡೌಟ್ ಆಗಿದೆ. ಅಲ್ಲಡೆ ಮುಂದಿನ ಸತಿ ಬರೋದ್ರೊಳಗೆ ಉದುರಿಸ್ಬಿಟ್ಟಿದ್ದಾರೆ. ಎಲ್ಲ ಇಲ್ಲಿಂದ ನಡ್ಕೊ ಹೋಗ್ತಿದ್ದೀವಿ. ಸುಸ್ತಾಗ್ತಿದೆ, ಆಗ್ತಾ ಇಲ್ಲ. ಎಂಥ ದೊಡ್ಡ ಕಾಡು ಅಂದರೆ ಈಗ ಕಾಡು ಒಳಗೆ ನಡ್ಕೊಂಡು ಹೋಗ್ಬೇಕು. ಅವಾಗ ಬರ್ಬೇಕಾದ್ರೆ ಸತ್ತೋಗಿದ್ವಿ. ಈಗ ಫುಲ್ ಸತ್ತೋಗ್ತೀವಿ. ಲೊಕೇಶನ್ ತೋರಿಸಿ ಅಂತ ಕೇಳಬೇಡಿ. ಲೊಕೇಶನ್ ತೋರಿಸಿ ದೇವ್ರನ್ನೇ ನಿಮಗೆ ಬರಕ್ ಆಗಲ್ಲ. 5 ಕಿಲೋಮೀಟರ್ ನೆಟ್ ಸಾಯ್ಬೇಕು ನೀವು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಎಲ್ಲ ಚೇಣ ಎಲ್ಲ ಹಾಕಿ ಹೊಡ್ಯಾಕಂತ ಮಾಡಿದ್ರು. ಶಿವಪ್ಪನಾಯಕನ ಕಾಲದಲ್ಲಿ ಬಂದಿದ್ರು. ಇಲ್ಲಿ ಫೌಂಡೇಶನ್ ಹಾಕ್ಬೇಕಾದ್ರೆ ಐಟಮ್ ತರಕ್ ಆಗಿಲ್ಲ. ಹಂಗೆ ಫೌಂಡೇಶನ್ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್ ನೋಡಿ, ಅವಾಗ ಕೋಟೆ ಕಟ್ಟಬೇಕಂತ ಹೇಳಿ ಕಲ್ಲೆಲ್ಲ ಮಾಡಿದ್ದಾರೆ. ಆದ್ರೆ ಕಲ್ಲು ಮೂಲೆ ಮಟ್ಟ ತಂದಿದ್ದ, ಅಳತೆ ಸಿಕ್ಕಿಲ್ಲ, ಹಂಗಾಗಿ ಬಿಟ್ಟು ಹೋದ. ಅವಾಗ ಇದು ಕೋಟೆ ಕಟ್ಟಬೇಕಂತೇಳಿ ಇಲ್ಲಿ ಚೇಣೆಲ್ಲ ಹಾಕಿ ಕಲ್ಲೆಲ್ಲ ಹೊಡೆದಿದ್ದಾರೆ. ಆದರೆ ಯಾವುದೋ ಕಾರಣದಿಂದ ಕೋಟೆ ಕಟ್ಟೋಕ್ಕಾಗದೆ ಹಾಗೆ ವಾಪಸ್ ಹೋಗಿದ್ದಾರೆ. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಇಳಿಜಾರಿದೆ. ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಳ್ಕೊಂಡು ಹೋಗ್ತಿರೋದು ಹತ್ಕೊಂಡೆಲ್ಲ. ಯಾವ ಇವೆಲ್ಲ ಕೋಟೆ ಕಟ್ಟೋಕ್ಕೋಸ್ಕರ ಕಲ್ಲೆಲ್ಲ ಕಟ್ಟಿದ್ದಾರೆ. ನೋಡಿ ಎಷ್ಟು ದೊಡ್ಡ ಬಂಡೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆ ಇದ್ದಾವೆ. ಅತ್ಲಾಗೆಲ್ಲ ಏನಿದೆ ಅಂತ ಗೊತ್ತಿಲ್ಲ. ಹೋಗಿ ನೋಡ್ಕೊಂಬರೋಣ.
ಓಹೋ ಇಲ್ಲಿ ನೋಡಿ, ಇಲ್ಲಿ ತುಂಬ ಕಲ್ಲು ಬಂಡೆ ಎಲ್ಲ ಕಟ್ಟಿದ್ದಾರೆ. ಆದರೆ ಏನಕ್ಕೆ ನಿಲ್ಲಿಸಿದ್ರೋ ಗೊತ್ತಿಲ್ಲ. ತುಂಬ ಕೋಟೆ ಎಲ್ಲ ಕಟ್ಟಿದ್ದಾರೆ. ಏನೋ ಮಾಡೋಕ್ಕೆ ಹೋಗಿದ್ರು ಅನಿಸುತ್ತೆ, ಆದರೆ ಆಗಿಲ್ಲ ಅಂತ ಬಿಟ್ಟಿದ್ದಾರೆ. ಇರಲಿ, ಹೋಗೋಣ. ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ನಡ್ಕೊಂಡು. ಬ್ಲಾಗ್ ತುಂಬ ದೂರದಿಂದ ನಡ್ಕೊಂಡು ಬರ್ತಾಯಿದ್ದೀವಿ. ಸುಸ್ತಾಗ್ತುಂಟು. ನನ್ನ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡೋಣ ಅಂತಿದ್ದೀನಿ, ಯಾಕಂದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಸುಸ್ತಾಗ್ತಿದೆ. ಇವಾಗ ಇಲ್ಲಿಂದ ಹೋಗ್ತಾಯಿದ್ದೀವಿ. ನನ್ನ ಫ್ರೆಂಡ್ಸೆಲ್ಲ ಅಲ್ಲಿದ್ದಾರೆ. ಬಾಯ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್. ಅಷ್ಟೇ.